ಸಾಂಸ್ಕೃತಿಕ ನಗರಿ ಮೈಸೂರಿಗೂ ಮಾದಕ ಘಾಟು ಆವರಿಸಿದೆ. ಮಿಡ್ನೈಟ್ ನಶೆಯಲ್ಲಿ ಯುವ ಸಮೂಹ ತೇಲಿದ್ದು ಮುಂಬೈ ಬೆಂಗಳೂರಲ್ಲಿ ನಡೀತಾ ಇದ್ದ ಹೀನ ಸಂಸ್ಕೃತಿ ಮೈಸೂರಿಗೂ ಹಬ್ಬಿದೆ. ತಡರಾತ್ರಿ ರೇವ್ ಪಾರ್ಟಿ ಮಾಡ್ತಾ ಇದ್ದವರಿಗೆ ಖಾಕಿ ಶಾಕ್ ಕೊಟ್ಟಿದ್ರೆ 50ಕ್ಕೂ ಹೆಚ್ಚು ಮಂದಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮೈಸೂರು ಹೊರವಲಯದಲ್ಲಿ ಭರ್ಜರಿ ನಶಾ ಪಾರ್ಟಿ. ಪೊಲೀಸರು ಬರ್ತಿದ್ದಂತೆ ಎದ್ನೋ ಬಿದ್ನೋ ಪರಾರಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡಹಬ್ಬ ದಸರಾ ಮಹೋತ್ಸವದ ತಯಾರಿ ಅದ್ದೂರಿಯಾಗಿ ನಡೆದಿದೆ. ಎಲ್ಲೆಡೆ ದೀಪಗಳಿಂದ ಅಲಂಕರಿಸಲಾಗಿದೆ. ಅಕ್ಟೋಬರ್ 3ರಿಂದ ದಸರಾ ಹಬ್ಬಕ್ಕೆ ಚಾಲನೆ ನೀಡಲು ಎಲ್ಲ ತಯಾರಿ ನಡೆದಿದೆ. ಈ ನಡುವೆ ಮೈಸೂರಿನ ಹೊರವಲಯದ ಕೆಆರ್ಎಸ್ ಬ್ಯಾಕ್ ವಾಟರ್ನಲ್ಲಿ 100ಕ್ಕೂ ಅಧಿಕ ಯುವಕ ಯುವತಿಯರಿಂದ ರೇವ್ ಪಾರ್ಟಿ ನಡೆದಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಖಚಿತ ಮಾಹಿತಿ ಮೇರೆಗೆ ಮೈಸೂರು ಪೊಲೀಸರು ದಾಳಿ ನಡೆಸಿ 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನು ವಶಕ್ಕೆ ಪಡೆದಿದ್ದಾರೆ. ಎಎಸ್ಪಿ ನಾಗೇಂದ್ರ ಹಾಗೂ ಡಿವೈಎಸ್ಪಿ ಕರೀಂ ರಾವತ್ ನೇತೃತ್ವದಲ್ಲಿ ಪಾರ್ಟಿ ನಡೀತಾ ಇದ್ದ ಸ್ಥಳಕ್ಕೆ ತೆರಳಿ ದಾಳಿಯನ್ನು ನಡೆಸಿದ್ದಾರೆ. ಪೊಲೀಸರು ಬರ್ತಾ ಇದ್ದಂತೆ ನಶೆಯಲ್ಲಿ ತೂರಾಡ್ತಾ ಇದ್ದ ಯುವಕ ಯುವತಿಯರು ಎದ್ನೋ ಬಿದ್ನೋ ಅಂತ ಓಡಿದ್ದಾರೆ. ವಶಕ್ಕೆ ಪಡೆಯುವ ವೇಳೆ ಕುಡಿದ ಮತ್ತಿನಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ದಾರಂತೆ. ಸದ್ಯ ಪಾರ್ಟಿಯಲ್ಲಿ ಯಾವುದೇ ಮಾದಕ ವಸ್ತು ದ್ರವ್ಯ ಸಿಕ್ಕಿಲ್ಲ. ವಿವಿಧ ಮಾದರಿಯ ಬಿಯರ್ ಬಾಟಲ್ಗಳು, ಮದ್ಯ ಸಿಗರೆಟ್ಗಳು ಪತ್ತೆಯಾಗಿದೆ. ಕೆಲವರು ಕಾರ್ಗಳನ್ನು ಅಲ್ಲಿಯೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಪೊಲೀಸರು ವಶಕ್ಕೆ ಪಡೆದ ಎಲ್ಲರ ರಕ್ತದ ಮಾದರಿ ಸಂಗ್ರಹಿಸಿ ಎಫ್ಎಸ್ಎಲ್ ಪರೀಕ್ಷೆಗೆ ಕಳಿಸಿದ್ದಾರೆ. ವರದಿ ಬಂದ ಬಳಿಕ ಗಾಂಜಾ ಸೇವನೆ ಬಗ್ಗೆ ಸ್ಪಷ್ಟತೆ ಸಿಗಲಿದೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಜನ ಯಂಗ್ಸ್ಟರ್ಸ್ಗಳಲ್ಲಿ ಹಾಜರಿರ್ತಾರೆ. ನಂತರ ಶೋಧನಾ ಕಾರ್ಯ ನಡೀತದೆ. ಅಲ್ಲಿ ಸರ್ಚ್ ಮಾಡಿದ ಸಮಯದಲ್ಲಿ ಸ್ಥಳದಲ್ಲೇ ಆಗಲಿ ಅಥವಾ ನಾವು ವಶಕ್ಕೆ ಪಡ್ಕೊಂಡಿದ್ರೆ ವ್ಯಕ್ತಿಗಳು ಅವರ ಸ್ವಾಧೀನದಲ್ಲಿ ಯಾವುದೇ ರೀತಿ ಮಾದಕ ದ್ರವ್ಯಗಳು ನಮಗೆ ಸಿಕ್ಕಿಲ್ಲ. ಅದಾಗಿಯೂ ಸಹ ನಾವು ಶೋಧನಾ ಕಾರ್ಯ ನಾವು ಮುಂದುವರಿಸ್ತಾ ಇದ್ದೀರಿ. ನಮ್ಮ ಪೊಲೀಸ್ ಟೀಮಲ್ಲಿ ಮತ್ತೊಮ್ಮೆ ಸರ್ಚ್ ಮಾಡ್ತಾರೆ ಸ್ಥಳಗಳಲ್ಲಿ. ಇದುವರೆಗೂ 50ಕ್ಕೂ ಹೆಚ್ಚು ವ್ಯಕ್ತಿಗಳನ್ನು ವಶಕ್ಕೆ ಪಡ್ಕೊತಾ ಇರಿ. ಅವರೆಲ್ಲರೂ ನಾವು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಸಬ್ಜೆಕ್ಟ್ ಮಾಡಿ ವರದಿ ಬಂದ ನಂತರ ನಾವು ಕಾನೂನು ಕ್ರಮ ತಗೊಳ್ತೀವಿ. ಮೈಸೂರು ಹೊರವಲಯದಲ್ಲಿ ದಸರಾ ಹಬ್ಬವನ್ನೇ ನೆಪ ಮಾಡಿಕೊಂಡು ಯುವಕರನ್ನ ಒಂದೆಡೆ ಸೇರಿಸಿ ರೇವ್ ಪಾರ್ಟಿ ನಡೆಸಿದ್ರು ಎನ್ನಲಾಗಿದೆ. ಈ ಪಾರ್ಟಿಗೆ ಇಸ್ರೇಲ್ನಿಂದ ರ್ಯಾಪರ್ ಗ್ರೇನ್ ರಿಪ್ಪರ್ ಕರೆಸಿದ್ರು ಎನ್ನಲಾಗಿದೆ. ಪಾರ್ಟಿಗೆ ಬರುವವರಿಗೆ ಆಯೋಜಕರು 2,000 ನಿಗದಿ ಮಾಡಿದ್ರು ಎನ್ನಲಾಗಿದೆ. ಆದರೆ ಪಾರ್ಟಿ ಆಯೋಜಿಸಿದವರು ಯಾರು? ಪಾರ್ಟಿಯಲ್ಲಿ ಮಾದಕ ವಸ್ತು ಬಳಕೆಯಾಗಿತ್ತಾ? ಜಮೀನಿನ ಮಾಲೀಕ ಯಾರು? ಎಲ್ಲ ಆಯಾಮಗಳಲ್ಲೂ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿಎಂ ಸಿದ್ದರಾಮಯ್ಯ ಪೊಲೀಸರು ಕ್ರಮ ಕೈಗೊಳ್ತಾರೆ ಎಂದಿದ್ದಾರೆ. ಪೊಲೀಸ್ನವ್ರು ಕ್ರಮ ತಗೋತಾರೆ. ರೇವ್ ಪಾರ್ಟಿ ಮಾಡೋದು ಅದೆಲ್ಲ ಪೊಲೀಸ್ನವ್ರ ಜವಾಬ್ದಾರಿ. ಪೊಲೀಸ್ನವರು ರೈಡ್ ಮಾಡಿದಾರಂತೆ, ನನ್ಗೆ ಈಗ ಹೇಳಿದ್ರು ಎಸ್ಪಿ. ಅವರು ಕಾನೂನು ರೀತಿಯ ಕ್ರಮ ತಗೋತಾರೆ. ಹೌದಪ್ಪ, ಸೂಚನೆ ಕೊಟ್ಟಿದ್ದೀನಿ. ಅದಕ್ಕೆ ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ, ರೇವ್ ಪಾರ್ಟಿ. ಸೊ ಅದಕ್ಕೆ ಕಾನೂನು ರೀತಿಯ ಕ್ರಮ ತಗೋತಾರೆ ಪೊಲೀಸ್ನವರು. ಒಟ್ಟಿನಲ್ಲಿ ಮೈಸೂರು ಹೊರವಲಯದಲ್ಲಿ ನಡೆದಿದೆ ಎನ್ನಲಾಗಿರೋ ರೇವ್ ಪಾರ್ಟಿಯಲ್ಲಿ ಮಾದಕ ಘಾಟು ಇತ್ತೋ ಇಲ್ವೋ ಅನ್ನೋದು ಎಫ್ಎಸ್ಎಲ್ ವರದಿ ಬಳಿಕ ದೃಢವಾಗಬೇಕಿದೆ. ಆದರೆ ಸಾಂಸ್ಕೃತಿಕ ನಗರಕ್ಕೆ ಈ ಹೀನ ಸಂಸ್ಕೃತಿಯ ರೇವ್ ಪಾರ್ಟಿ ಕಾಲಿಟ್ಟಿದ್ದು ದುರದೃಷ್ಟಕರ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು.